ಹೇಳಿದ್ದು? ಯಾರು ಬಿಜೆಪಿ ಅವರು? ಯಾರು? ಐ ವಾಂಟ್ ಟು ಸೇ, ಅವ್ರ ಹೆಸರು ಗೊತ್ತಾಗ್ಬೇಕು ನಮಗೆ. ಹೂ ಇಸ್ ದಿಸ್ ಫೂಲ್? Who is this fool who is talking like that? I am using a strong words because he seems to be a fool. I am telling you because ಇಡೀ ದೇಶದಲ್ಲಿ 23 ಲಕ್ಷ ಮಕ್ಕಳಿಗೆ ಮೋಸ ಮಾಡಿರ್ತಕ್ಕಂಥ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ನಾಚಿಕೆ ಬರಬೇಕು ಅವರಿಗೆ. ನಾಚಿಕೆ ಬರಬೇಕು ಅವರಿಗೆ. ಏನಾದರೂ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಈ ದೇಶದಲ್ಲಿ ನಮ್ಮ ಮಕ್ಕಳು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಿದೆ ನಿಮಗೆ? ಎಕ್ಸಾಮ್ ಬರೆಯೋಕ್ಕೆ ಪಾಪ 2 ಸರಿ 3 ಸರಿ ಡ್ರಾಪ್ ತೊಗೊಂಡು ಎಕ್ಸಾಮ್ ಬರೆದಿದ್ದಾರೆ. ಅವ್ರನ್ನ ಪೇಪರ್ ಲೀಕ್ ಮಾಡಿ ಮಾನ ಮರ್ಯಾದೆ ಇಲ್ಲದೇ ಈಗ ಅವ್ರಿಗೆ ಹೇಳೋಕ್ಕೆ ನೈತಿಕ ಹಕ್ಕಿದೆಯಾ ಅವ್ರಿಗೆ? ಈ ಸಿಮ್ಸ್ ಮೇ ಫುಲ್ ಬಿಕಾಸ್ ಯು ಸಿ ವೈ ಇಟ್ ಹ್ಯಾಸ್ ಹ್ಯಾಪೆಂಡ್. ರೀ ಎಕ್ಸಾಮ್ ಯಾಕಾಗಿದೆ? ಬಿಕಾಸ್ ದೇ ಫೇಲ್ಡ್. ಆ್ಯಂಡ್ ವೈ ಡಿಡ್ ದೇ ಬ್ರಿಂಗ್ ದ ಆರ್ಮಿ ದೇರ್ ಟು ಶೋ. ಯು ಸಿ ಅವರೆಲ್ಲ ಏನು ನಾಟಕ ಮಾಡಿದ್ರು ಜನರಿಗೆ ಗೊತ್ತಾಗಿದೆ. ಈ ಎಕ್ಸಾಮು ನಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಈ ಎಕ್ಸಾಮ್, ನೀಟ್ ಎಕ್ಸಾಮ್ ಈಸ್ ಲಾಸ್ಟ್ 5 ಇಯರ್ಸಿಂದ ಅಕ್ರಮ ನಡೀತಾ ಇದೆ. ಅಂದರೆ ಕಳೆದ 5 ವರ್ಷದಿಂದ ನಾನು ಪ್ರತಿ ವರ್ಷವೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೀನಿ. ಪ್ರತಿ ಸರಿ ಗೊಂದಲ, ಪ್ರತಿ ಸರಿ ಮಕ್ಕಳಿಗೆ ತೊಂದರೆ. 5 ವರ್ಷದಿಂದ ಇದು ಸರಿ ಮಾಡೋಕ್ಕಾಗದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಈ ಮನ ಮರ್ಯಾದೆ ಇದೆಯಾ ಅವ್ರಿಗೆ? ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋಕೆ ಯೋಗ್ಯತೆ, ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಈಗ ಅವರಿಗೆ ಜನರು ಸಂಪೂರ್ಣ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಆರ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಇವ್ರ ಮೇಲೆ, ದಟ್ ಮೀನ್ಸ್ ಟು ಸೇ ದ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್. ಗೌರ್ಮೆಂಟ್ ಆಫ್ ಇಂಡಿಯಾ ಅಡ್ಮಿನಿಸ್ಟ್ರೇಷನ್ ಇಸ್ ಟೋಟಲಿ ಕೊಲ್ಯಾಪ್ಸ್ಡ್. ದಟ್ಸ್ ವೈ ದೇ ಬ್ರಿಂಗಿಂಗ್ ಆರ್ಮಿ ಟು ಬ್ರಿಂಗ್ ಟ್ರಸ್ಟ್ ಇನ್ ದ ಸಿಸ್ಟಮ್. ನಾಚಿಕೆ ಆಗಬೇಕು ಅವರಿಗೆ. ಆಮೇಲೆ ಇವ್ರು ನೋಡಿ, ಇವ್ರದ್ದು ಅಡೋಸಿಟಿ ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು 3 ಮಕ್ಕಳು ಮಿಸ್ ಆಗಿದೆ ಎಕ್ಸಾಮ್. 3 ಮಕ್ಕಳಲ್ಲಿ ಒಂದು ಮಗು ಕಳೆದ ವರ್ಷದ್ದು ಹಾಲ್ ಟಿಕೆಟ್ ತಂದಿದೆ ಪಾಪ, ಅದನ್ನು ಮಿಸ್ ಆಗಿ. ಇನ್ನೊಂದು ಮಗು ಬೇರೆ ರೋಡಿಂದ ಬಂದು ಇದಕ್ಕೇನು ಸಂಬಂಧ ಇಲ್ಲ. ಇನ್ನೊಂದು ಮಗು ಈ ಕಡೆ ಹೋಗುವಾಗ ಇದು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅದಲ್ಲದೆ ನೋಡಿ, ಅದಲ್ಲದೆ ಇವತ್ತು 11ರಿಂದ ಅವ್ರಿಗೆ ವೈಟ್ ಇದಿತ್ತು, ಅದು ಯಾಕೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ. ಬಟ್ ಇವ್ರು ನೋಡಿ, ಲುಕ್ ಎಟ್ ದ ಅಡಾಸಿಟಿ. ವೇರ್ ವಾಸ್ ದಿಸ್ ಫೂಲ್? ವೆನ್ ಡಿಡ್ ಯು ರಿಯಾಕ್ಟ್? ಈ ದೇಶದ 23 ಲಕ್ಷ ಮಕ್ಕಳು ಇವತ್ತು ಎಕ್ಸಾಮ್ ಮಿಸ್ ಮಾಡಿ 12ಕ್ಕಿಂತ ಜಾಸ್ತಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ನ ಇವನು? ದಿ ಸೊಲೋ ಟಾಕ್ ಆನ್ ದಟ್ ಒಕೇಶನ್. ಹೇಳ್ದನ ಇವನು ಆ್ಯಸ್ ಎನ್ MP ಪಾರ್ಲಿಮೆಂಟ್? ಹೇಳ್ದ ಏನಾದರೂ? ಪಬ್ಲಿಕಲ್ಲಿ ಮಾತಾಡೋಕೆ ನಾಚಿಕೆ ಆಗಲ್ಲ ಈಗ ಅವ್ರು ಹೇಳೋಕ್ಕೆ? ಹೇಳಬೇಕಾಗಿತ್ತು ಅವಾಗ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ಬೇಕಾಗಿತ್ತು. ಹೇಳ್ದ ಅವನು. ನೋಡಿ, ನಾನು ಪ್ರತಿ ಸರಿ ಒಂದು ಗೊಂದಲ ಆಗಿದೆ. ಒಂದು ಸರಿ ಗ್ರೇಸ್ ಮಾರ್ಕ್ ಗೊಂದಲ ಮಾಡಿದ್ರು, ಒಂದು ಸರಿ ನೋಡಿ ಅಲ್ಲಿ ಬೇರೆ ಕಡೆ ದೇರ್ ವಾಸ್ ಎ ಹ್ಯೂಜ್ ಡೌಟ್ ಏನಂದರೆ ಇದು ಪೇಪರ್ ಲೀಕ್ ಆಗಿದೆ ಅಂತ. ಬಟ್ ಸಮ್ಹೌ ಗೌರ್ಮೆಂಟ್, ಆಮೇಲೆ ವಾಟ್ ಇಸ್ ದ ಗೌರ್ಮೆಂಟ್ ಡೂಯಿಂಗ್? ಅವ್ರಿಗೊಬ್ರು ಯಾರಾದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರಾ? ಯಾರಾದರೂ ರಿಸೈನ್ ಮಾಡಿದ್ದಾರಾ? ಯಾವುದೋ ಮಂತ್ರಿ ಹೋಗಲಿ, ಒಬ್ಬ ಆಫೀಸರ್ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಹೇಳಿ ನೀವು? ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಿ? ಮಾನ ಮರ್ಯಾದೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನಮಂತ್ರಿಗಳು ನೋಡಿದ್ರೆ ಪರೀಕ್ಷಾ ಪೇ ಚರ್ಚೆ ಅಂತ ಹೇಳ್ತಾರೆ. ಇದು ಪರೀಕ್ಷಾ ಪೇ ಚರ್ಚೆ ಹೇಳಬೇಕು ದೇಶಕ್ಕೆ ಬಂದು. ಇದು ತಪ್ಪಾಗಿದೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ವಿ ಅಂತ ಹೇಳೋಕ್ಕಾಗಲ್ಲ ಇವರಿಗೆ. ಈ ನಮ್ಮ ಏನೋ ಒಂದು ಮಿಸ್ ಆಗಿದೆ ಅಂತ ಹೇಳಕ್ಕೆ ನಾಚಿಕೆ ಆಗಬೇಕು. ಈ ಸಿಮ್ಸ್ ಟು ಬಿ ಫೂಲ್. ನೋಡಿ, ಸಮಾವೇಶದಿಂದ ಆಗಿಲ್ಲ, ಒಂದು ಮಗುವಿಂದ ಅಷ್ಟೇ ಇದ್ವಿ, ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ನೀವು ಇದು ನೋಡಿ, ಯಾಕೆ ಎಕ್ಸಾಮ್ ಆಯಿತು ಅಂತ ನೋಡಿ. ಅದೆಲ್ಲ ಬಿಟ್ಟು ಇಂಥ ದೊಡ್ಡ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಸತ್ತು ನಾರ್ತಾ ಇದೆ. ಇವರಿಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು, ಕ್ಷಮತೆ ಇಲ್ಲದೆ, ಕಾಂಪಿಟೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಆಡ್ತಕ್ಕಂಥ ಮಾತುಗಳಿವು. ರೀ ಎಕ್ಸಾಮ್ ಮಾಡಿಸಿದೀವಿ ನಾವು. ಯು ಸಿ ದಟ್ ವಾಸ್ ನಾಟ್ ಎ ರಿಟರ್ನ್ ಎಕ್ಸಾಮ್. ಇಲ್ಲಿ ಕೇಳಿ ಪೂರ್ತಿ. ನೀವು ಕ್ವಶನ್ ಕೇಳಿದ ಮೇಲೆ ಶುಡ್ ಲಿಸನ್ ಟು ದ ಆನ್ಸರ್ ಫಸ್ಟ್, ದೆನ್ ಯು ಶುಡ್ ಗೋ ಫಾರ್ ದ ನೆಕ್ಸ್ಟ್. ಡೋಂಟ್ ಟಾಕ್ ಲೈಕ್ ಆಸ್ ಇಫ್ ಯು ಆರ್ ಟಾಕಿಂಗ್. ಇದು ಈಗ ಅದಾಯಿತು ಅಂತ ನೀವು ನಮ್ಮ ಗಮನಕ್ಕೆ ತಂದ ಮೇಲೆ ವಿ ಗಾಟ್ ಎಟ್ ಎಕ್ಸಾಮ್ ಅದು ಏನು ರಿಟರ್ನ್ ಎಕ್ಸಾಮ್ ಅಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್. ಅದು ಸರಿಯಾಗಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದರೆ ವಿ ಗಾಟ್ ಇಟ್ ಎಕ್ಸಾಮಿಂಡ್. ಯು ಶುಡ್ ಅಪ್ರಿಷಿಯೇಟ್. ಯು ಸಿ, ತಪ್ಪಾಗಲ್ಲ ಅಂತಂದರೆ ತಪ್ಪಾದರೆ ಅದಕ್ಕೆ ನಾವು ಏನು ಕರೆಕ್ಟಿವ್ ಮೆಜರ್ ತೊಗೊಳ್ತೀವಿ ಅನ್ನೋದು ಸರ್ಕಾರದ ಕರ್ತವ್ಯ. ಅದು ವಿ ಆರ್ ಬೌಂಡ್ ಬೈ ದ್ಯಾಟ್ ಆ್ಯಂಡ್ ವಿ ಆಲ್ವೇಸ್ ಡೂ ದ್ಯಾಟ್.
ನೋಡಿ ಈ ಸಾರಿ ನಾವು ಹೇಳಿದ್ದೀವಿ 100% ಟ್ರಾನ್ಸ್ಪರೆಂಟ್, ಅದಕ್ಕೆ ನಾವು ವಿ ಆರ್ ಆಲ್ ಫೋಕಸಿಂಗ್ ಆನ್ KEA. ನಮ್ಮ ಸರ್ಕಾರ ವಿ ಆರ್ ವೆರಿ ವೆರಿ ಕ್ಲಿಯರ್. ಸಿ ನಾವು ಯಾಕೆ KEA ಪ್ರಮೋಟ್ ಮಾಡ್ತಾ ಇದ್ದೀವಿ, ವಿ ಡೋಂಟ್ ವಾಂಟ್ ಎನಿ ಇಂಟರ್ವ್ಯೂಸ್. ಅಟ್ಲೀಸ್ಟ್ ಗ್ರೂಪ್ ಸಿ ಅಲ್ಲಿ ಮೆರಿಟ್ ರೋಸ್ಟರ್ ಆ್ಯಂಡ್ ರಿಟರ್ನ್ ಎಕ್ಸಾಮ್. ಸಿ ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದು ಪಾರದರ್ಶಕ ಪರೀಕ್ಷೆ ನಡೆಸೋಕ್ಕಾಗಲ್ಲ ಸರ್ಕಾರಕ್ಕಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ? ಸಿ merit is a fruit of democracy and is a right of every candidate. ಹಾಗಾಗಿ ನಾವು ಒಂದು ಯಾವುದೇ ಮಗುವಿಗೆ ಈ ವ್ಯವಸ್ಥೆ ಮೇಲೆ ಇಲ್ಲಿ 100% ನಾನು ಓದಿದರೆ ನನಗೆ ಇಲ್ಲಿ ಅವಕಾಶ ಇದೆ ಅಂತಕ್ಕಂಥ ವಿಶ್ವಾಸ ಕಳೆದ್ರೆ ದಟ್ ಇಸ್ ನಾಟ್ ಡೆಮೋಕ್ರಸಿ, ದಟ್ ಇಸ್ ಅಡೋಕ್ರಸಿ. ದಟ್ ಇಸ್ ವಾಟ್ BJP has done wherever it is ruling, including Government of India. And we are always trying to correct the system. ನಾವು 100% ಪರ್ಫೆಕ್ಟ್ ಅಂತ ಹೇಳಿಲ್ಲ, ನಮ್ಮ ಗಮನಕ್ಕೆ ಬಂದರೆ ವಿಲ್ ಟ್ರೈ ಆ್ಯಂಡ್ ಕರೆಕ್ಟ್ ಇಟ್. ನಮ್ಮ ಎಲ್ಲಾದರೂ ತಪ್ಪಾದರೆ ವಿಲ್ ಟ್ರೈ ಆ್ಯಂಡ್ ಕರೆಕ್ಟ್ ಇಟ್. ವಿ ಆರ್ ಫಾರ್ ಆಲ್ವೇಸ್ ಇಂಪ್ರೂವಿಂಗ್ ದ ಸಿಸ್ಟಮ್ ಆ್ಯಂಡ್ ವಿ ಬಿಲೀವ್ ಇನ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್.